ಕಂಗ್ರಾಟ್ಸ್ ಅಮ್ಮ. ಒಂದ್ ನಿಮಿಷ ಇರು. ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು ಎಲ್ಲ ಎಲ್ಲ ಸುಟ್ಟು ಭಸ್ಮ ಆಗ್ಲಿ. ಥೂ ಅಂತ ಹೋಗಿ ಥೂ ಥೂ ಥೂ. ನನ್ ಮೊಮ್ಮಗಳು ಆಟ ಆಡಿ ಗೆದ್ದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಕಣೋ. BP ಶುಗರು ಜಾಸ್ತಿ ಆಗದಿರೋ ತರ ನೋಡ್ಕೊಳ್ಳಿ. ಅದು ವಯಸ್ಸಾಗಿದ್ಯಲ್ಲ, ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಿದ್ದೀನಿ. ಬಾರಮ್ಮ ಮುದ್ದಿನ ಸೊಸೆ. ಇವತ್ತು ನಾನಿಲ್ಲಿ ಪಟಾಕಿ ಹೊಡಿತಾ ಇದ್ರೆ ದೀಪಾವಳಿ ಬೇಗ ಬಂದ್ಬಿಡ್ತಾನೆ ಅನ್ಕೋಬೇಕೆಲ್ರು. ನೀವು ಹಚ್ಚಿದ ಪಟಾಕಿ ಅವ್ರ ಮನೆ ಮೇಲೆ ಬಿದ್ದು ಊರವರೆಲ್ಲ ನಮ್ಮನೆಗ್ ಬರ್ತಾರೆ ಜಗಳ ಆಡೋದಿಕ್ಕೆ. ಅಂತ ಸಾಹಸ ಏನ್ ಮಾಡ್ಬೇಡಿ. ರಾಜ್ಯ ಮಟ್ಟದ ಹಾಕಿಯಲ್ಲಿ ಗೆದ್ದಿದ್ದಕ್ಕೆ ಶುಭಾಶಯಗಳು ರಾಜಲಕ್ಷ್ಮಿ. ಥ್ಯಾಂಕ್ ಯು ಚಿಕ್ಕಪ್ಪ. ಈ ಆಸ್ತಿ ನಮ್ ಹೆಸರಿಗೆ ಬರ್ಸ್ಕೊಂಡು ಇವ್ರೆಲ್ಲಾರ ಮೇಲೂ ನಾನ್ ಗೆದ್ದಿದ್ದಕ್ಕೆ ನನಗೇನು ವಿಶ್ ಮಾಡ್ಲಿಲ್ವಲ್ಲ. ಅವಳು ಪ್ರತಿಭೆಯಿಂದ ಗೆದ್ದಿದ್ದು, ನೀನು ಪ್ರತೀಕಾರದಿಂದ ಗೆದ್ದಿದ್ದು. ಇಬ್ರಿಗೂ ತುಂಬಾ ಡಿಫರೆನ್ಸ್ ಇದೆ. ಮಾವ, ನಿಮ್ ಮಗಳು ನಿಮ್ಗೆ ಹೆಮ್ಮೆ ತರ್ತಾಳೆ ಅಂತ ನಾನು ಮಾತು ಕೊಟ್ಟಿದ್ದೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ನಿಮ್ ಮುಂದೆ ನಿಲ್ಸಿದ್ದೀನಿ. ರಾಜಲಕ್ಷ್ಮಿನ ನಾನೊಂದು ಹೆಣ್ಮಗು ಆಗಿ ಮಾತ್ರ ನೋಡ್ದೆ ಶೌರ್ಯ. ಆದ್ರೆ ನೀನ್ ಇವಳಲ್ಲಿರೋ ಪ್ರತಿಭೆನ ಗುರುತಿಸ್ದೆ. ಅವಳು ಮನ್ಸು ಮಾಡಿರೋ ದಾರಿಯಲ್ಲಿ ನಡೆಯೋದಕ್ಕೆ ಹೆಣ್ಣು ಗಂಡು ಅಂತ ನೋಡಬಾರ್ದು ಅಂತ ನೀನ್ ನಿರೂಪಿಸ್ದೆ. ಈ ಥರದ ಗೆಲುವುಗಳನ್ನ ಇನ್ನೂ ಸಾಧಿಸಬೇಕು ರಾಜಿ. ನಿನ್ನ ಮಿತಿ ಆಕಾಶ ಆಗ್ಬೇಕು ರಾಜಿ. ಆಗ್ಲಿ ಅಪ್ಪ. ರಾಜಿ, ನೀನ್ ಗೆದ್ದು ನಿಮ್ಮಪ್ಪನ ಹೆಸರನ್ನ ಉಳಿಸ್ಬಿಟ್ಟೆ ಕಣೆ. ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರೋ ಹಾಗೆ ಮಾಡಿದೆ. ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಓದು ಅನ್ನೋದೇ ತುಂಬಾ ದೊಡ್ಡದು ಅನ್ನೋ ಹಳೆ ಪದ್ಧತಿಗಳನ್ನ ಪಾಲಿಸ್ತಾ ಇದ್ದೆ ನಾನು. ಶೌರ್ಯ ನಿನ್ ಜೀವನದಲ್ಲಿ ಒಂದ್ ವೇಳೆ ಬರ್ದೇ ಇದ್ದಿದ್ರೆ ನಿನ್ನ ಭವಿಷ್ಯ ನೀನ್ ಅನ್ಕೊಂಡಂಗೆ ಇರ್ತಾ ಇರ್ಲಿಲ್ವೇನೋ ರಾಜಿ.